ಎಲ್ಲ ನೋಡಿ ಆಡಬೇಕು, ಆಡಿದ್ರಷ್ಟು ಬೆಟರ್ ಅಂತ ಹೇಳುತ್ತೆ. ಓಕೆ, ನೀವು ಎಲ್ಲ ದಿವಸ ಮ್ಯಾಚ್ ಕೂತಾಗ RCB ಗೆಲ್ಲುತ್ತೆ ಅಂತೀರಾ ಅಂತೀರಲ್ವಾ? ಅಲ್ಲ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಮ ಆಸೆ ನಾನು ಹಂಗೆ ಅಂದ್ಬಿಟ್ಟು ಹೋಗ್ಬಿಟ್ಟು ನೋಡ್ರೆ ನೀವು ಕ್ರಿಕೆಟ್ ನಾನು ಪೇಟೆಂಟ್ ತಗೊಂಡಿದ್ದೀನಿ. ನಾನು ಅಂದ್ರೆ ನಂಬರ್ ಅಂದ್ರೆ ನಾವು ಕ್ರಿಕೆಟ್ ತಗೊಂಡಿಲ್ಲ, IPL ತಗೊಂಡಿಲ್ಲ, ಅದು ಅಷ್ಟಲಾಜಿ ತಗೊಂಡಿರೋದು. ಬರ್ದಿದ್ ಕೇಳಿ, ಅಷ್ಟಲಾಜಿ ತಗೊಂಡಿರೋದು. ನಾನೊಂದು IPL ನಾನು ತಗೊಂಡಿಲ್ಲ. ಅದು ನಂಬರ್ ಮಾತಾಡಕ್ಕೆ ನಾವು ನಂಬರೇ ಮಾತಾಡೋದಲ್ಲ. ಗೊತ್ತಾಯ್ತು, ನೀವು ಆಗುತ್ತೆ ನೀವು ಒಬ್ಬ ಪ್ಲೇಯರ್ ಆಗಿ ಹೇಳಿ ಕೂತಿದ್ದೀರಾ, ನೀವು ಇವತ್ತು ಯಾರು ಗೆಲ್ತಾರೆ ಯಾರು ಗೆಲ್ತಾರೆ? ಸೊ ಇವತ್ತು RCB ಗೆಲ್ತಾರೆ ಅಂತ ನಂಗೆ 80% ಅನಿಸ್ತಾ ಇದೆ. 20% ಇನ್ನು 20% ಹೇಳಕ್ಕಾಗಲ್ಲ ಗುರುಗಳೇ, ಬಿಕಾಸ್ ಪಂಜಾಬ್ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ ಅಂಡ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಡಿರೋದ್ರಿಂದ ಅವ್ರಿಗೆ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಪಂಜಾಬ್. RCB ನ ಗೆಲ್ಸಿದ್ರೆ ಯಾರು ಗೆಲ್ಲಿಸಬಹುದು? ಯಾ ಆಫ್ ಕೋರ್ಸ್ ನಮ್ಮ ಕ್ಯಾಪ್ಟನ್ ಯಾರು, ರಜತ್ ಪಾಟಿದಾರ್ ಏನಿದ್ದಾರೆ. ಸೊ ರಜತ್ ಪಾಟಿದಾರ್ ನಮ್ಮ ಕ್ಯಾಪ್ಟನ್ ಅಲ್ವಲ್ಲ ಅವರು? ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ RCB ಕ್ಯಾಪ್ಟನ್. ಹೌದಾ? ಈ ಸರಿ ಕ್ಯಾಪ್ಟನ್ ಆಗ್ತಾರೆ. ಅದು ಕ್ಯಾಪ್ಟನ್ ನಿಲ್ತಾನೆ ರಜತ್ ಪಾಟಿದಾರ್. ಇಲ್ಲಿ ತನಕ ಆಡ್ಕೊ ಬಂದಿರೋದ್ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್. 50 ಹೊಡೆದ್ಮೇಲೆ ಇರೋದಿಲ್ಲ, ಹೋಗ್ಬಿಡ್ತಾರೆ. 50 ಆಯ್ತ ತಕ್ಷಣ ಹೋಗ್ಬಿಡ್ತಾರೆ. ಗುರುಗಳೇ ರನ್ ಇಂಪಾರ್ಟೆಂಟ್ ಅಲ್ವಾ? ರನ್ ಇಂಪಾರ್ಟೆಂಟ್, ವಿಕೆಟ್ಸ್ ಹೋಗ್ಲಿ ಬಟ್ ರನ್ ಒಳ್ಳೇದ್ ಕೊಡ್ಲಿ. 50 ರನ್ ಕೊಡ್ತಾರಲ್ಲ, 2-4ಕ್ಕೆ ಔಟ್ ಆಗ್ತಾ ಇಲ್ವಲ್ಲ. ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಯಾರು ಬಿಗ್ ಸ್ಕೋರ್ ಮಾಡ್ಬೋದು RCB ಅಲ್ಲಿ ಇವತ್ತು? RCB ಅಲ್ಲಿ ಬಿಗ್ ಸ್ಕೋರ್ ಅಂತ ನೀವು ಮನಸ್ಸಲ್ಲಿದ್ರೆ? ನನ್ನ ಮನಸ್ಸಲ್ಲಿ ಆಕ್ಚುಲಿ ಮೊನ್ನೆ ಆಡಿದಂತಹ ಮ್ಯಾಚ್ ನ ಕನ್ಸಿಡರ್ ಮಾಡಿದ್ರೆ ಟಿಮ್ ಡೇವಿಡ್ ಹಾಫ್ ಸೆಂಚುರಿ ಹೊಡೆದ್ರು. ಸೊ ಟಿಮ್ ಡೇವಿಡ್ ಅವರಿಗೆ ಫಸ್ಟ್ ಟೈಮ್ ಅನ್ಸುತ್ತೆ IPL ಅಲ್ಲಿ ಅವರು. ಹೌದು, ಫಸ್ಟ್ ಟೈಮ್ ಹೀಸ್ ಪರ್ಫಾರ್ಮ್ಡ್ ವೆಲ್. ಬಟ್ ಅವರಿಗೆ ಗೊತ್ತಾಗಿದ್ದ ಸ್ಟ್ರಾಟಜಿ ಆಫ್ ಏನಕ್ಕೆ ಬೌಲರ್ದು. ಅವರು ಲಾಸ್ಟ್ ನೋಬಲ್ ಅವರು ಆಚೆ ಹೋಗಿದ್ರು, ಒಳ್ಳೆ ಎನರ್ಜಿ ಆಗಿದ್ರು, ಫಿಟ್ ಆಗಿದ್ರು. ಆಚೆ ಹೋದ್ಮೇಲೆ ಮತ್ತೆ ಖರ್ಚು ಆಡಿದ್ರು, ಆದರೆ ಅದು 6 ಹೊಡೆಯೋಕ್ಕಾಗಲ್ಲ. ಆವಾಗಲೇ ಹೇಳಿದ್ರು 6 ಹೊಡ್ಬಿಡು, ಬಾಡಿ ಹೀಟ್ ಆಗಿರೋದು. ಅದೇ ಥರ ಮಳೆ ಬಂದಾಗಲೂ ಅಷ್ಟೇ ಪಿಚ್ಚು ಹಾಳಾಗ್ಬಿಡುತ್ತೆ 100%. ಹಾಗಾಗಿ ಇವತ್ತು ಫುಲ್ ಬಿಸಿಲಿರುತ್ತಲ್ಲ, ಅದು ಮಟಮಟ ಮಧ್ಯಾಹ್ನ ಮ್ಯಾಚ್ ಆಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಎಷ್ಟು ಬರ್ಬೋದು ಸ್ಕೋರ್? ನನ್ನ ಪ್ರಕಾರ ಎಷ್ಟು ಅಂದ್ರೆ ಓವರ್ ಆಲ್ ಸ್ಕೋರ್ ಎಷ್ಟು ಬರ್ಬೋದು ಅಂತನಾ? ಓವರ್ ಆಲ್ 100% ನಾನು ಇವತ್ತು 120+ ಸ್ಕೋರ್ ಇರುತ್ತೆ. ಓಕೆ, ಎಷ್ಟು? 120 ಮೇಲೆ ಇರುತ್ತೆ. 120 ಮೇಲೆ ಇರುತ್ತೆ. 120, 120, 130 ನಿಮ್ಮ ಪ್ರಕಾರ ಹೇಳಿ? 150 ಒಳಗಡೆ, 120 ಮೇಲೆ. 120 ಒಳಗಡೆ. ಇವತ್ತು ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ಬೋದು? ಯಾರು ಫಸ್ಟ್ ಬ್ಯಾಟಿಂಗ್? ಓಪನಿಂಗ್ ಬ್ಯಾಟ್ಸ್ಮನ್ ಹೇಳ್ತಿದ್ರೆ ಇಲ್ಲ ಟಾಸ್ ಗೆಲ್ಲೋದು? ಟಾಸ್ ಬಿಟ್ಟು ಹಾಕಿ, ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ಬೋದು? ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ಬೋದು? ಅಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲ, ಟಾಸ್ ಗೆಲ್ಲೋದು ಹೇಳ್ತಿದ್ರ? ಟಾಸ್ ಬಿಟ್ಟು ಹಾಕಿ, ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ಬೋದು? ಟಾಸ್ ಯಾರು ಗೆಲ್ಲಿ, ಗೆದ್ದನ್ನು ಆಡ್ಬೋದು, ಆಡದಲ್ಲಿ ಬೇಕಾದ್ರೆ ಇರ್ಬೋದು. ಯಾರು ಆಡ್ಬೋದು ಫಸ್ಟ್ ಬ್ಯಾಟಿಂಗ್? ಫಸ್ಟ್ ಬ್ಯಾಟಿಂಗ್ ಯಾರು ಟಾಸ್ ಗೆದ್ರು ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಪಂಜಾಬ್ RCB ಮಾತ್ರ ಆ ಥರ ಇರುತ್ತೆ. ಈ ಸರಿ ಯಾರು ಫಸ್ಟ್ ಬ್ಯಾಟಿಂಗ್? ನಿಮ್ಮ ಲೆಕ್ಕಾಚಾರ ಒಂದು ಊಹೆ ಪ್ರಕಾರ ಇವತ್ತು ಅಗೇನ್ ನಮ್ಮವರೇ RCB ಅವರೇ ಫಸ್ಟ್ ಬ್ಯಾಟಿಂಗ್ ಇವತ್ತುವೆ. 120 ಸೋಲ್ತಾರೆ, ಗೊತ್ತು. ಸೋಲ್ತಂದು ಗೊತ್ತಾ? ಸೋಲ್ತಾರೆ, ಹೌದು. ಏನ್ ಮಾಡಿದ ಅಂದ್ರೆ ನಾನು ಹೇಳಿದ ಅಷ್ಟು ಸ್ಕೋರ್ ಅಂತೂ ಮಾಡ್ತಾರೆ. ಅದಕ್ಕೆ 120, 130 ಹೇಳಿದ್ರಿ, ಅಷ್ಟು ಹೊಡೆದ್ರೆ RCB ಸೋಲ್ತಾರಲ್ಲ ಮತ್ತೆ. ಅದಕ್ಕೆ ಜಾಸ್ತಿ ಹೊಡಿ ಅಷ್ಟು, ಐ ಮೀನ್ ಲಾಸ್ಟ್ ಮ್ಯಾಚ್ ಏನಾಡಿದ್ರು ಆ ಲೆವೆಲ್ಗಂತೂ ಆಡಲ್ಲ ಅಂತ. ಲಾಸ್ಟ್ ಕ್ರಿಕೆಟ್ ನೋಡೋರಿಗೆ ಎಲ್ಲರಿಗೂ ಗೊತ್ತಿತ್ತು, ಅಭಿಮಾನಿಗಳಿಗೆ ಎಲ್ಲರಿಗೂ ಗೊತ್ತು. ಮಳೆ ಬಂದರೆ ಪಿಚ್ ಹಾಳಾಗುತ್ತೆ, ಟಾಸ್ಕ್ ಹೋದ್ರೆ ಮ್ಯಾಚ್ ಸೋಲೋದ್ರಿಂದ 99% ಗೊತ್ತು ಎಲ್ಲರಿಗೂ. ಅಲ್ಲಿ ಬೆಂಗಳೂರು ಏನಾಗುತ್ತೆ ಅಂದರೆ ಯಾವಾಗಲೂ ಫಸ್ಟ್ ಬ್ಯಾಟಿಂಗ್ ಫಸ್ಟು 10 ಸ್ಕೋರ್ ಬರೋಲ್ಲ, ಆಡಬಾರ್ದು. ಯಾಕಂದರೆ ಜಡೇಜಾ ವರ್ಲ್ಡ್ ಕಪ್ ಮೇಲೆ ವಕಾರಿಸಿ ನಾಯಿ ಹೊಡೆದಂಗೆ ಹೊಡೆದಿದ್ರು. ಯಾವಾಗಲೂ ಸೆಕೆಂಡ್ ಒಂದು 10 ಓವರ್ ಆದಮೇಲೆ ಸ್ಕೋರ್ ಚೆನ್ನಾಗಿ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು. ಬೆಂಗಳೂರು ಪಿಚ್ ಇರೋದೆಲ್ಲ ಕೊನೆಗೆ ಬಾಲಿಗೆ ಸಿಗುತ್ತೆ, ಫಸ್ಟೆಲ್ಲ ವಿಕೆಟಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಕಾರ ಇವತ್ತು ಬೆಸ್ಟು ಕೊನೆದು ಇನ್ನೊಂದ್ಸರಿ ನೀವು ಅನುಮಾನದ ಮೇಲೆ ಹೇಳಿದ್ರಿ, ನಾನು ಕೇಳೋದು ಕ್ರಿಕೆಟ್ ಮಾಡ್ಬಿಡ್ತೀನಿ. ನಮಸ್ಕಾರ, IPL ಜಿಂಗಲಾಲಾಗೆ ಸ್ವಾಗತ. ನಾನಿವತ್ತು ಗೆಸ್ಟು ಆರ್ಯವರ್ಧನ್ ಜಿ ಆಂಕರ್ ಆಗ್ಬಿಟ್ಟಿದ್ದಾರೆ ಅಂತ. ಅದನ್ನೇ ನಿಮ್ಮ ಒಂದು ಪ್ರಕಾರ ಎಷ್ಟು ಬರ್ಬೋದು ಸ್ಕೋರ್? ಅದು ನಿಜ, ಅದು ಒಪ್ಕೊಳಕ್ಕಾಗಲ್ಲ. 110, 120 ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆ ಸ್ಕೋರ್ ಬರಲ್ಲ. ಇವತ್ತು ಒಂದು ಒಳ್ಳೆ ಸ್ಕೋರ್ ಎಷ್ಟು ಬರ್ಬೋದು? 200 ಅಂತೀರಾ ಇವತ್ತು? 180+. ನಿಮ್ಮ ನಂಬಿ ಜನಗಳು ತುಂಬಾ ಜನ ಇಷ್ಟಪಟ್ಟು ನೀವು ಒಂದ್ಸರಿ ಹೇಳ್ಬಿಟ್ರೆ ನಿಮಗೆ ಫಾಲೋವರ್ ಜಾಸ್ತಿ ಆಗ್ತಾರೆ. ಎಷ್ಟು ಬರ್ಬೋದು? ಎಷ್ಟು ಬರ್ಬೋದು? ಹೊಡಿತಾರೆ ಗುರುಗಳೇ. ಇವತ್ತು ಮಧ್ಯಾಹ್ನ ಆಡ್ತಾರೆ. ಹೊಡಿತಾರೆ ಯಾರಿದ್ದಾರೆ? ನೀವು ಹೊಡೆದ್ರೆ ಮಧ್ಯಾಹ್ನ ನಾನು ಬ್ಯಾಟಿಂಗ್ ಏನು ಹೊಡೆದ್ರಿ? ಅದೆಲ್ಲ ಹೇಳಂಗಿಲ್ಲ. 180 ಅಲ್ಲ, ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ RCB ಅವ್ರು ಫಾರ್ ಶೋರ್. ಪರ್ಫಾರ್ಮೆನ್ಸ್ ಮಾಡಿ ಸೋದಾಗ್ಬಿಡ್ತಾರೆ ಅಂತ ಹೇಳ್ತಿದ್ರಾ? ಸೋಲಲ್ಲ ಗುರುಗಳೇ, ಇವತ್ತು ಗೆಲ್ಲೋ ಪ್ರಾಬಬಿಲಿಟೀಸ್ 80% ಅಂತೂ ಇದ್ದೇ ಇದೆ ಇವತ್ತು ಗೆಲ್ಲೋದು ಅಂತ. ಸೊ ನನಗೆ ಸ್ಕೋರಿಂಗು ನಾನು ಹೇಳ್ದಂಗೆ ಕಳಪೆ ಸ್ಕೋರ್ ಅಂತೂ ಬರಲ್ಲ. ಸೊ ಬಂದರೆ ಒಂದು 180, 190 ರೇಂಜಲ್ಲಿ ಇರ್ತಾರೆ. ಸೊ ನಾನು ಲಾಸ್ಟ್ ಮ್ಯಾಚ್ ಏನು ಆಡಿದ್ರು ಆ ಲೆವೆಲ್ಗಂತೂ ಸ್ಕೋರ್ ಮಾಡಲ್ಲ. ಆ ಥರ ಮಳೆ ಬರಲ್ಲ, ಪಿಚ್ ಆಗಲ್ಲ. RCB ಪಿಚ್ಚಲ್ಲಿ RCB ಇವತ್ತರೆಗೂ ಸೆಕೆಂಡ್ ಬ್ಯಾಟಿಂಗ್. ಬಟ್ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ ಪಂಜಾಬ್ನಲ್ಲಿ, ಅದು ಕೂಡ RCBಗೆ ಒಂದು ಮೇಜರ್ ಹೊಡ್ತಾ ಆಗುತ್ತೆ.
ಇಲ್ಲೇನಾಗುತ್ತೆ ಅಂದರೆ ಒಂದು 8 ಓವರ್ಸ್ ಬ್ಯಾಟಿಂಗ್ ನಿಂತು ಅದೇನು ತೊಂದರೆ ಆಗಲ್ಲ. 8 ಓವರ್ ವಿಕೆಟ್ ಕೊಡಬಾರ್ದು, ಭಾಳ ವಿಶೇಷ. ನಾವಿಲ್ಲಿ ಸಾಲ್ಟನ್ನು ನೆಮ್ಮಂಗಲ್ಲ. ಸಾಲ್ಟ್ ಅವ್ರು ಯಾವಾಗ ಆಡ್ತಾರೋ ಯಾವಾಗ ವಿಕೆಟ್ ಕೊಡ್ತಾರೋ. ವಿರಾಟ್ ಕೊಹ್ಲಿ ಅವರೇಜಾಗಿ ಆಡಬೇಕು, ವಿಕೆಟ್ ಬಿದ್ಮೇಲೆ ಬಗ್ಗೆ ಆಡಬೇಕು. ಅವರು ಕೂಡ ಬಿಗ್ ಹಿಟ್ರಾಗಿ ಹೋಗಬಾರ್ದು. ಯಾರು ಲೋ ಸ್ಕೋರಲ್ಲಿ ಇರಬೇಕು. ಇವಾಗ ಹೆಂಗೆ ಮೊನ್ನೆ ನೀವು ಡೆಲ್ಲಿ ಮೇಲೆ ಮ್ಯಾಚನ್ನು ಗೆಲ್ತಾರೆ ಯಾರು ಇವರು, ಭಾಳ ವಿಶೇಷವಾಗಿ ಅವರು ಅಲ್ಲಿ ನೋಡ್ಬೋದು. ಅವರು ಸ್ಲೋವಲ್ಲಿ 97 ರನ್ ನೋಡೋದು ಅವರು ಮ್ಯಾಚನ್ನು ಗೆಲ್ತಾರೆ 100%. ಅದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಅದೆಲ್ಲ ಗೊತ್ತು. ಅದು ಯಾಕೆ ದುಡಿದ್ರೆ ಮತ್ತೆ ಬಿಗ್ ಹಿಟ್ರಾಗಿ ಹೋದ್ರೆ ಕಣಕ್ಕೆ ಗೊತ್ತಿಲ್ಲ. ಅದೆಲ್ಲ ವಿರಾಟ್ ಕೊಹ್ಲಿ ತುಂಬ ಸಲ ಥರ ಇಂಡಿಯಾ ಕಷ್ಟ ಹೋಮ್ ಗ್ರೌಂಡಲ್ಲಿ ಆ ಲೆವೆಲ್ ಎನ್ಕರೇಜ್ಮೆಂಟು, ಆ ಲೆವೆಲ್ ಪುಷ್ ಇರುತ್ತೆ. ಬಟ್ ಎಸ್, ಆ ರೀತಿ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಇವತ್ತು RCB ಅವರು ಬಿಟ್ಕೊಡಲ್ಲ ಫಸ್ಟ್ ಶಾಟ್. ನನ್ನ ಪ್ರಕಾರ ಪಂಜಾಬಾ ಇವತ್ತು ಕಷ್ಟ ಇದೆ ಮ್ಯಾಚು. ಹೌದಾ?